ಸುತ್ತೂರು ಜಾತ್ರೆಯಲ್ಲಿ ಭಾರೀ ಅನಾಹುತವೊಂದು ತಪ್ಪಿದೆ. ಬಲೂನ್ ಸ್ಫೋಟಗೊಂಡಿದೆ. ಅಲ್ಲಿದ್ದಂತಹ ಬಲೂನ್ ಒಂದು ಸ್ಫೋಟಗೊಂಡಿತ್ತು. ಭಾರೀ ಅನಾಹುತವೊಂದು ತಪ್ಪಿದೆ. ಸುತ್ತೂರು ಜಾತ್ರೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಸುತ್ತೂರು ಶ್ರೀ ಅಪಾಯದಿಂದ ಪಾರಾಗಿದ್ದಾರೆ. ಸುತ್ತೂರು ಜಾತ್ರೆಯಲ್ಲಿ ಕುಸ್ತಿ ಪಂದ್ಯಾವಳಿಯ ವೇಳೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಸುತ್ತೂರು ಕ್ಷೇತ್ರ ಇದು. ಪಂದ್ಯಾವಳಿ ಉದ್ಘಾಟನೆ ವೇಳೆ ನೈಟ್ರೋಜನ್ ಬಲೂನು ಸ್ಫೋಟಗೊಂಡು ನೈಟ್ರೋಜನ್ ಬಲೂನ್ ಹಾರಿ ಬಿಡುವಾಗ ಅವಘಡ ಸಂಭವಿಸಿದೆ. ಈ ವೇಳೆ ಬಲೂನ್ಗಳಿಗೆ ಬೆಂಕಿ ತಾಕಿದ್ರಿಂದಾಗಿ ಸ್ಫೋಟಗೊಂಡಿದೆ. ನೈಟ್ರೋಜನ್ ಬಲೂನ್ ಹಾರಿ ಬಿಡುವ ಮೊದಲೇ ಸ್ಫೋಟಗೊಂಡಿದೆ. ಸ್ಥಳದಲ್ಲೇ ಇದ್ದಂತಹ ಕುಸ್ತಿಪಟುಗಳು, ಸುತ್ತೂರು ಶ್ರೀಗಳು ಎಲ್ರಿಗೂ ಕೂಡ ಒಂದು ರೀತಿಯಾದಂತಹ ಗಾಬರಿಯಾಗಿತ್ತು. ಬಲೂನ್ ಸ್ಫೋಟಗೊಂಡು ಮೂವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಸುತ್ತೂರು ಶ್ರೀಗಳು ಅಪಾಯದಿಂದ ಪಾರಾಗಿದ್ದಾರೆ. ಹಿಂದೆ ಬಂದ್ಬಿಡಿ ಅಣ್ಣ. ಸುರೇಶ್ ಅಣ್ಣ ಕ್ಯಾಮ್ರಾ ತಗೊಳ್ಳಿ. ಅಣ್ಣ ಹಿಂದೆ ಬಂದ್ಬಿಡಿ ಅಣ್ಣ. ಸುರೇಶ್ ಅಣ್ಣ ಕ್ಯಾಮ್ರಾ ತಗೊಳ್ಳಿ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಎಲ್ಲರೂ ಕೂಡ ಅಲ್ಲಿ ನಿಂತಿರ್ತಾರೆ. ಇದು ಕುಸ್ತಿ ಪಂದ್ಯಾವಳಿಯ ಉದ್ಘಾಟನೆ ಸಮಯ ಇದು. ಸುತ್ತೂರು ಶ್ರೀಗಳು ಕೂಡ ಅಲ್ಲೇ ಹಾಜರಿರ್ತಾರೆ. ಒಂದಷ್ಟು ಜನ ಮಾಜಿ ಕುಸ್ತಿಪಟುಗಳು ಜೊತೆಗೆ ಸದ್ಯ ಅಲ್ಲಿ ಕುಸ್ತಿಯನ್ನ ಹಿಡಿಬೇಕಾಗಿದ್ದಂತಹ ಒಂದಷ್ಟು ಜನ ಜಗಜೆಟ್ಟಿಗಳು ಎಲ್ಲರೂ ಕೂಡ ಹಾಜರಿರ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುತ್ತೂರು ಶ್ರೀಗಳು ಕುಸ್ತಿ ಪಂದ್ಯಾವಳಿಗೆ ಚಾಲನೆಯನ್ನ ಕೊಡಬೇಕಾಗಿರುತ್ತೆ. ಚಾಲನೆ ಕೊಡ್ತಾ ಇದ್ದಂತಹ ಸಂದರ್ಭದಲ್ಲಿಯೇ ಅಲ್ಲೊಂದಷ್ಟು ಬಲೂನ್ಗಳನ್ನ ಬಿಡುವಂಥದ್ದು ವಾಡಿಕೆ. ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂತಹ ಸಂದರ್ಭದಲ್ಲೋ ಅಥವಾ ಸಮಾರಂಭ ಶುರುವಾಗಿದೆ ಅನ್ನುವಂಥದ್ದನ್ನ ಸೂಚಿಸೋದಕ್ಕೋ ಒಂದಷ್ಟು ಬಲೂನ್ಗಳನ್ನ ಬಿಡಲಾಗುತ್ತೆ. ಆದರೆ ಆ ಬಲೂನ್ಗಳು ನೈಟ್ರೋಜನ್ ಅನ್ನ ಫಿಲ್ ಮಾಡಿರುವಂತಹ ಬಲೂನ್ಗಳವು. ಇಂಥ ಸಂದರ್ಭದಲ್ಲಿ ಸುತ್ತೂರು ಶ್ರೀಗಳು ಹಾಜರಿದ್ದಂತಹ ಕಾರ್ಯಕ್ರಮ ಅದು. ಆ ಕಾರ್ಯಕ್ರಮದ ಬಳಿಯಲ್ಲಿಯೇ ಒಂದಷ್ಟು ಬಲೂನ್ಗಳನ್ನ ತರಲಾಗುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿಯೇ ಬಲೂನ್ಗಳಿದೆ. ಆ ಬಲೂನ್ಗಳನ್ನೇ ಹಾರಿ ಬಿಟ್ಟು ಪಂದ್ಯಾವಳಿಗೆ ಚಾಲನೆ ಕೊಟ್ಟರು ಅನ್ನುವಂಥದ್ದನ್ನ ಸೂಚಿಸೋದಕ್ಕೆ ಅಂತ ಹೇಳಿ ಬಲೂನ್ಗಳನ್ನ ತರಲಾಗಿತ್ತು. ಆದರೆ ಅಂಥ ಬಲೂನ್ಗಳೇ ಸ್ಫೋಟಗೊಂಡು ಸದ್ಯ ದೊಡ್ಡದಾದಂತಹ ದುರಂತವೊಂದು ತಪ್ಪಿ ಹೋಗಿದೆ. ಅಲ್ಲಿ ಸುತ್ತೂರು ಶ್ರೀಗಳಿದ್ರು, ಒಂದಷ್ಟು ಜನ ಅಲ್ಲಿ ಸುತ್ತೂರು ಶ್ರೀಗಳ ಅಕ್ಕಪಕ್ಕದಲ್ಲಿ ನಿಂತಿದ್ರು. ಇನ್ನು ಕೆಲವೊಂದಷ್ಟು ಜನ ಕೆಳಗಡೆ ಕೂಡ ಕೂತಿದ್ರು. ಅದು ಎಲ್ಲಿಂದ ಬೆಂಕಿ ತಾಕ್ತೋ ಗೊತ್ತಿಲ್ಲ. ಬೆಂಕಿ ತಾಗಿದ ತಕ್ಷಣಕ್ಕೇನೆ ಬಲೂನ್ಗಳು ಸ್ಫೋಟಗೊಂಡಿದೆ. ದೊಡ್ಡದಾದಂತಹ ಸೌಂಡ್ ಆಗಿದೆ. ಮೊದಲು ಬೆಂಕಿ ಕಾಣಿಸ್ಕೊಳ್ತು. ಅದಾದ ನಂತರದಲ್ಲಿ ಒಂದೊಂದು ಬಲೂನ್ಗೆ ಬೆಂಕಿ ತಾಕಿದಂಥ ಸಂದರ್ಭದಲ್ಲಿ ದೊಡ್ಡದಾದಂತಹ ಶಬ್ದ ಕೂಡ ಬಂತು. ಈ ವೇಳೆಯಲ್ಲಿ ಸುತ್ತೂರು ಶ್ರೀಗಳು ತಕ್ಷಣಕ್ಕೇನೆ ಕೆಳಗಡೆ ಕುಳಿತುಕೊಳ್ಳುವಂತಹ ಕೆಲಸ ಮಾಡ್ತಾರೆ. ಜೊತೆಗಿದ್ದವರು ಕೂಡ ಕೆಳಗಡೆ ಕುಳಿತುಕೊಳ್ಳುವಂತಹ ಪ್ರಯತ್ನ ಮಾಡ್ತಾರೆ. ಆ ಕಾರಣಕ್ಕಾಗಿಯೇ ದೊಡ್ಡದಾದಂತಹ ದುರಂತವೊಂದು ತಪ್ಪಿ ಹೋಗಿದೆ. ಸುತ್ತೂರು ಕ್ಷೇತ್ರದ ಸುತ್ತೂರು ಶಿವರಾತ್ರಿ ದೇಶಿಕೇಂದ್ರ ಶ್ರೀಗಳು ಇವತ್ತು ಸುತ್ತೂರು ಜಾತ್ರೆ ನಡೀತಾ ಇದೆ. ಸುತ್ತೂರು ಜಾತ್ರೆಯಲ್ಲಿ ಕುಸ್ತಿ ಪಂದ್ಯಾವಳಿಯನ್ನು ನೋಡೋದಕ್ಕೆ ಅಂತಲೇ ಸಾವಿರಾರು ಜನ ಬಂದಿರ್ತಾರೆ. ಇಂಥ ಸಂದರ್ಭದಲ್ಲಿ ಕುಸ್ತಿ ಪಂದ್ಯಾವಳಿ ಸಮಯದಲ್ಲಿಯೇ ನಡೆದಂಥ ದೊಡ್ಡ ಅವಘಡ ಇದು. ಇನ್ನು ಸುತ್ತೂರು ಶ್ರೀಗಳು ಭಾಗವಹಿಸಿದ್ರು. ಸುತ್ತೂರು ಶ್ರೀಗಳು ಕೂಡ ಸ್ವತಃ ಅಲ್ಲೇ ಇದ್ರು. ಬೆಂಕಿ ಹೊತ್ಕೊಂಡಂಥ ಸಂದರ್ಭದಲ್ಲಿ, ಬಲೂನ್ ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ಸುತ್ತೂರು ಶ್ರೀಗಳಿಗೆ ಏನೂ ಕೂಡ ಆಗಿಲ್ಲ. ಸದ್ಯ ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ಬೆಂಕಿ ಹೊತ್ತಿಕೊಳ್ತು ಅನ್ನುವಂಥ ದೃಶ್ಯ ಒಂದು ಕಡೆ ನೋಡ್ತಾ ಇದ್ರೆ, ಇತ್ತ ಸುತ್ತೂರು ಶ್ರೀಗಳಿಗೆ ಏನಾದರೂ ಆಯ್ತಾ ಅಂತ ಹೇಳಿ ಅಲ್ಲಿದ್ದಂಥ ಭಕ್ತ ವೃಂದ ಜೊತೆಗೆ ಅಲ್ಲಿದ್ದಂಥ ಕೆಲವೊಂದಷ್ಟು ಜನ ಹೋಗಿ ಸುತ್ತೂರು ಶ್ರೀಗಳನ್ನ ನೋಡುವಂಥ ಕೆಲಸ ಮಾಡ್ತಾರೆ. ಏನಾದರೂ ಆಯ್ತಾ, ಶ್ರೀಗಳಿಗೆ ಏನಾದರೂ ತಾಕ್ತಾ, ಬೆಂಕಿಯಿಂದ ಏನಾದರೂ ಸಮಸ್ಯೆ ಆಯ್ತಾ ಅಂಥದ್ದೊಂದಷ್ಟನ್ನು ಚೆಕ್ ಮಾಡೋದಕ್ಕೆ ಹೋಗ್ತಾರೆ. ಶ್ರೀಗಳನ್ನು ಹೊರತುಪಡಿಸಿದರೆ ಇನ್ನೊಂದರ ಜನರಿಗೂ ಕೂಡ ಒಂದಷ್ಟು ಚಿಕ್ಕ ಪುಟ್ಟ ಗಾಯ ಆಗಿದೆ. ಅವರನ್ನು ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ಎಲ್ಲಿ ಏನಾಯಿತು, ಏನಾದರೂ ಆಯ್ತಾ ಅಂತ ಹೇಳಿ. ಇದು ನೈಟ್ರೋಜನ್ ಬಲೂನ್ ಸಿಡಿದು ಆಗಿರುವಂಥ ಅವಘಡ ಇದು. ಸುತ್ತೂರಿನ ಜಾತ್ರೆ ವೇಳೆಯಲ್ಲಿ ಸಂಭವಿಸಿರುವಂಥ ಅವಘಡ. ಆದರೆ ದೊಡ್ಡದಾದಂಥ ಅನಾಹುತ ಒಂದು ತಪ್ಪಿದೆ. ಶ್ರೀಗಳು ಹಾಜರಿದ್ದಂಥ ಕಾರ್ಯಕ್ರಮದಲ್ಲೇ ಬಲೂನು ಸ್ಫೋಟಗೊಂಡು ಸಾಕಷ್ಟು ಆತಂಕ ಮನೆ ಮಾಡಿತ್ತು ಅಲ್ಲಿ. ಏನೋ ನಮ್ಮ ಪ್ರತಿನಿಧಿ ದಿಲೀಪ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ, ಮತ್ತಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತಾರೆ. ದಿಲೀಪ್,
ಹೇಗೆ ಬೆಂಕಿ ಹೊತ್ಕೊಳ್ತು ಅಂತ, ಬಲೂನನ್ನ ತರೋದಕ್ಕೆ ಅಂತ ಹೇಳಿ ಅಲ್ಲಿ ಎಲ್ಲ ನಿಲ್ಸಿದ್ರು ಹಾರಿ ಬಿಡೋದಕ್ಕೆ ಅಂತ ಹೇಳಿ. ಹೇಗೆ ಬೆಂಕಿ ಹೊತ್ಕೊಳ್ತು? ತಂದೆ ತಾನೇ ಸ್ಫೋಟ ಆಗಿರೋದಾ ಅಥವಾ ಅಕ್ಕಪಕ್ಕದಲ್ಲಿ ಏನಾದರೂ ಆ ಥರದ ಬೆಂಕಿ ಬೇರೆ ಏನಾದರೂ ಕಾಣಿಸ್ಕೊಂಡಿತ್ತಾ ದಿಲೀಪ್? ಜಾತ್ರೆ ಕಳೆದ 5 ದಿನಗಳಿಂದ ನಡೀತಾ ಇದೆ. ಇವತ್ತು 5ನೇ ದಿನವಾದಂತ ಇವತ್ತು ಕುಸ್ತಿ ಪಂದ್ಯಾವಳಿಗಳಿಗೆ ಚಾಲನೆ ಕೊಡಬೇಕಾಗಿತ್ತು. ಚಾಲನೆ ಕೊಡುವ ಸಂದರ್ಭದಲ್ಲಿ ಸುತ್ತೂರು ಶ್ರೀಗಳು ಕೂಡ ಹಾಜರಿದ್ರು. ಈ ಒಂದು ಸಂದರ್ಭದಲ್ಲಿ ಬಲೂನ್ಗಳನ್ನ, ನೈಟ್ರೋಜನ್ ಬಲೂನ್ಗಳನ್ನ ಹಾರಿ ಬಿಡುವ ಮೂಲಕ ಚಾಲನೆ ಈ ಒಂದು ಕುಸ್ತಿ ಪಂದ್ಯಾವಳಿಗೆ ಚಾಲನೆ ಕೊಡಬೇಕಾಗಿತ್ತು. ಈ ಸಂದರ್ಭದಲ್ಲಿ ಮೊದಲನೇದಾಗಿ ಪೂಜೆ ಕೈಕರ್ಯಗಳನ್ನ ನೆರವೇರಿಸ್ತಾ ಇದ್ರು. ಏನು ಮಣ್ಣಿಗೆ ಇದೆ, ಏನು ಕುಸ್ತಿ ನಡೆಯುವಂತ ಸ್ಥಳವನ್ನ ತೋರಿಸ್ತಾ ಇದ್ದೇನೆ. ಇದೇ ಒಂದು ಸ್ಥಳದಲ್ಲಿ ಈ ಒಂದು ಅವಘಡ ನಡೆದಿರ್ತಕ್ಕಂಥದ್ದು. ಏನು ಇಲ್ಲಿ ಒಂದು ಮಣ್ಣಿನಲ್ಲಿ ಪೂಜೆ ಮಾಡುವಂತ ಕೆಲಸ ನಡೀತಿತ್ತು. ಈ ಒಂದು ಸಂದರ್ಭದಲ್ಲಿ ಯಾರೋ ಒಬ್ರು ಜ್ಯೋತಿಯನ್ನ ತಂದಿರ್ತಾರೆ. ಆ ಜ್ಯೋತಿ ತಂದಂತ ಸಂದರ್ಭದಲ್ಲಿ ಜ್ಯೋತಿಯ ಕಾವಿಗೆ ಬಲೂನ್ಗಳು ಒಂದು ಬ್ಲಾಸ್ಟ್ ಆಗುತ್ತೆ. ಬಲೂನ್ ಅನ್ನು ನೈಟ್ರೋಜನ್ ಇರುವ ಕಾರಣದಿಂದಾಗಿ ಎಲ್ಲ ನೂರಾರು ಬಲೂನ್ಗಳು ಇದ್ದ ಕಾರಣದಿಂದಾಗಿ ನೂರಾರು ಬ್ಲಾಸ್ಟ್ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ಆ ಸ್ಥಳದಲ್ಲಿ ಇದ್ರು. ಆದ್ರೂ ಸುತ್ತೂರು ಶ್ರೀಗಳು ಗಾಬರಿಗಳು, ಸಣ್ಣ ಪುಟ್ಟ ಸುಟ್ಟ ಗಾಯಗಳಾಗಿರ್ತಕ್ಕಂಥದ್ದು. ಈಗ ಸದ್ಯಕ್ಕೆ ಸುತ್ತೂರು ಶ್ರೀಗಳು ಸಣ್ಣ ಪುಟ್ಟ ಗಾಯಗಳಾಗಿದೆ, ಭಾಗದಲ್ಲಿ ಒಂದು ಸಣ್ಣ ಗಾಯ ಆಗಿದೆ ಅಷ್ಟೇ. ಸದ್ಯಕ್ಕೆ ಎಲ್ಲರೂ ಕೂಡ ಗಾಯಗಳನ್ನ ಸುತ್ತೂರಿನ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಕ್ಕೆ ತೆರಳಿ ಅವರಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನ ಕೊಡಿಸುವಂತ ಕೆಲಸ ಆಗ್ತಾ ಇದೆ. ಅದೇ ರೀತಿಯಂತ ಕುಸ್ತಿ ಪಂದ್ಯಗಳು ಕೂಡ ಈಗ ಪ್ರಾರಂಭವಾಗಿರುವಂತದ್ದು. ಆನಂದ್, ದಿಲೀಪ್, ಸದ್ಯ ಶ್ರೀಗಳು ಅಲ್ಲೇ ಇದ್ದಾರಾ? ಅಂದ್ರೆ ನಡೀತಾ ಇರುವಂತಹ ಕುಸ್ತಿ ಪಂದ್ಯವನ್ನ ವೀಕ್ಷಣೆ ಮಾಡ್ತಾ ಇದ್ದಾರಾ? ಇನ್ನು ಚಿಕ್ಕ ಪುಟ್ಟ ಗಾಯಗಳಾಗಿತ್ತು ಒಂದಷ್ಟು ಜನರಿಗೆ, ಅವ್ರಿಗೆ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗುವಂತ ಕೆಲಸ ಯಾವ ರೀತಿಯಾಗಿ ನಡೀತಾ ಇದೆ ಅಲ್ಲಿ ದಿಲೀಪ್? ಖಂಡಿತವಾಗ್ಲೂ ಅನಂತ್, ಏನು ಅಂತಂದ್ರೆ 3 ಜನಕ್ಕೆ ಈ ಒಂದು ಸಣ್ಣ ಪುಟ್ಟ ಗಾಯಗಳಾಗಿದೆ. ಮೂವರನ್ನು ಏನು ಆಸ್ಪತ್ರೆಗೆ, ಸುತ್ತೂರಿನಲ್ಲಿರುವಂತಹ ಆಸ್ಪತ್ರೆಗೆ ಕರ್ಕೊಂಡೋಗಿ ಪ್ರಾಥಮಿಕ ಚಿಕಿತ್ಸೆ ಕೊಡಿಸುವಂತಹ ಕೆಲಸಗಳನ್ನು ನಡೀತಾ ಇದೆ. ಅದೇ ರೀತಿಯಂತ ಕುಸ್ತಿ ಪಂದ್ಯಗಳು ಕೂಡ ನಡೀತಾ ಇರತಕ್ಕಂಥದ್ದು. ಈಗಾಗಲೇ ದೃಶ್ಯಗಳು ನೋಡ್ಬೋದು. ಒಂದು ರೀತಿಯಲ್ಲಿ ಪಟ್ಟನ್ನು ಹಾಕುವಂಥದ್ದು, ಕುಸ್ತಿ ಪಟುಗಳು ಪಟ್ಟನ್ನು ಹಾಕುವಂತ ದೃಶ್ಯಗಳನ್ನ ನೋಡ್ಬೋದು. ಯಾವುದೇ ರೀತಿಯಂತ ಕುಸ್ತಿ ಇವತ್ತು ನಿಂತಿಲ್ಲ. ಅವಘಡ ನಡೆದಿತ್ತು. ಅವಘಡ ನಡೆದಂತ ನಂತರ ಕುಸ್ತಿ ಪಂದ್ಯಗಳು ಕೂಡ ಚಾಲನೆ ನಡೆದಿದೆ. ಈಗಾಗಲೇ ಕುಸ್ತಿ ಪಂದ್ಯಗಳು ಕೂಡ ನಡೀತಾ ಇರತಕ್ಕಂಥದ್ದು. ಇನ್ನು ಅದೇ ರೀತಿಯಂತ ಸುತ್ತೂರು ಶ್ರೀಗಳಿಗೆ ಏನಾದರೂ ಆತಂಕ, ಆದ್ರೆ ಯಾವುದೇ ರೀತಿಯಂತ ದೊಡ್ಡ ಮಟ್ಟದಲ್ಲಿ ಗಾಯಗಳಾಗಿಲ್ಲ. ಕೇವಲ ಸಣ್ಣ ಭಾಗದಲ್ಲಿ ಪುಟ್ಟ ಗಾಯ ಆಗಿದೆ. ಸುತ್ತೂರು ಶ್ರೀಗಳಿಗೆ ಯಾವುದೇ ರೀತಿಯಂತ ದೊಡ್ಡ ಪ್ರಮಾಣದಲ್ಲಿ ಗಾಯಗಳಾಗಿಲ್ಲ. ಒಂದು ದೊಡ್ಡ ರೀತಿಯ ಪಾರಾಗಿದ್ದಾರೆ ಅಂತ ಹೇಳ್ಬೋದು. ಆನಂದ್, ಧನ್ಯವಾದ ದಿಲೀಪ್ ಮಾಹಿತಿಗಾಗಿ. ನೋಡ್ತಾ ಇದ್ದೀವಿ ದೃಶ್ಯದಲ್ಲಿ ಯಾವ ರೀತಿಯಾಗಿ ಅವಘಡ ಸಂಭವಿಸ್ತು ಅಂತ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು. ಕಾರ್ಯಕ್ರಮಕ್ಕೆ ಚಾಲನೆ ಕೊಡುವಂಥ ಸಂದರ್ಭದಲ್ಲಿ ಜ್ಯೋತಿ ಬೆಳಗಿಸಿಯೋ ಅಥವಾ ಅಲ್ಲಿಗೆ ಜ್ಯೋತಿಯೊಂದನ್ನು ಅಂದರೆ ದೀಪವನ್ನು ತೆಗೆದುಕೊಂಡು ಬಂದಿದ್ರು. ಆ ದೀಪದಿಂದ ಹೊತ್ತುಕೊಂಡಂಥ ಬೆಂಕಿಯೇ ಇಷ್ಟೆಲ್ಲ ಅವಘಡ ಆಗೋದಕ್ಕೆ ಕಾರಣ ಆಯಿತು ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ರು. ಆ ಸಂದರ್ಭದಲ್ಲಿ ಆ ಬೆಂಕಿ ಒಂದಕ್ಕೊಂದು ತಾಕಿ ಬಲೂನ್ ಜೋರಾಗಿ ಶಬ್ದ ಮಾಡಿ ಒಡೆದು ಹೋಗುತ್ತೆ. ಆ ಸಂದರ್ಭದಲ್ಲಿಯೇ ಬೆಂಕಿ ಕೂಡ ಈ ಕಡೆಯಿಂದ ಆ ಕಡೆಗೂ ಕೂಡ ವ್ಯಾಪಿಸೋದಕ್ಕೆ ಶುರು ಆಗುತ್ತೆ. ತಕ್ಷಣಕ್ಕೆ ಅಲ್ಲಿದ್ದಂಥವರು ಕೆಳಗಡೆ ಕುಳಿತುಕೊಳ್ಳುವಂಥ ಪ್ರಯತ್ನ ಕೂಡ ಮಾಡ್ತಾರೆ. ಕೆಳಗಡೆ ಕುಳಿತುಕೊಂಡು ಏನಾದರೂ ಅವಘಡ ನಡೆದು ಬಿಟ್ರೆ ಅಂತ ಹೇಳಿ ತಕ್ಷಣಕ್ಕೇನೆ ಅವರು ಮುಂಜಾಗ್ರತೆಯಾಗಿ ಅಲ್ಲಿ ಕೆಳಗಡೆ ಕುಳಿತುಕೊಳ್ಳೋದಕ್ಕೂ ಕೂಡ ಹೋಗ್ತಾರೆ. ಇದಾದ ಬಳಿಕ ಸುತ್ತೂರು ಶ್ರೀಗಳಿಗೆ ಏನಾದರೂ ಆಯ್ತಾ ಅಂತ ಹೇಳಿ ಒಂದಷ್ಟು ಜನ ನೋಡ್ತಾರೆ ಅವರನ್ನು, ಏನಾದರೂ ಆಯ್ತಾ, ಅಲ್ಲಿ ಇಲ್ಲಿ ಸುಟ್ಟು ಗಾಯಗಳೇನಾದರೂ ಆಗಿದೆಯಾ ಅಂತ ಹೇಳಿ. ಆದರೆ ಅದೃಷ್ಟವಶಾತ್ ಯಾವುದೇ ರೀತಿಯಾದಂಥ ದೊಡ್ಡ ಪ್ರಮಾಣದ ಗಾಯಗಳಾಗಿಲ್ಲ. ಕೇವಲ ಬರೀ ಸುತ್ತೂರು ಶ್ರೀಗಳಿಗೆ ಮಾತ್ರ ಅಲ್ಲ, ಅಲ್ಲಿದ್ದಂಥ ಎಲ್ರಿಗೂ ಕೂಡ ಅಷ್ಟೊಂದು ಗಂಭೀರ ಮಟ್ಟದ ಗಾಯಗಳಾಗಿಲ್ಲ, ಚಿಕ್ಕ ಪುಟ್ಟ ಗಾಯಗಳಾಗಿದೆ. ಅಂಥವ್ರನ್ನ ಆಸ್ಪತ್ರೆಗೆ ಸೇರಿಸುವಂಥ ಕೆಲಸ ಕೂಡ ನಡೆದಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, 2 ದೃಶ್ಯಗಳು ನೋಡ್ತಾ ಇದ್ದೀವಿ. ಒಂದು ಕಡೆ ಬಲೂನ್ ಬ್ಲಾಸ್ಟ್ ಆಗಿರುವಂಥ ವಿಚಾರ, ಮತ್ತೊಂದು ಕಡೆ ಅನಾಹುತದಿಂದ ಯಾವ ರೀತಿಯಾಗಿ ಸುತ್ತೂರಿನ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಗಳು ಪಾರಾದರು ಅನ್ನುವಂಥ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಇನ್ನು ಮತ್ತೊಂದು ದೃಶ್ಯವನ್ನು ನೋಡ್ತಾ ಇದ್ದೀವಿ, ಅಲ್ಲಿ ಗಾಯಗೊಂಡಿರುವಂಥ ಒಂದಷ್ಟು ಜನರನ್ನ ಪ್ರಥಮ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಅಂದರೆ ಪ್ರಥಮ ಚಿಕಿತ್ಸೆ ಅನ್ನೋದಕ್ಕಿಂತ ಏನಾಯಿತು ಅಂತ ಹೇಳಿ ಅವರ ಬಳಿಯಲ್ಲಿ ವಿಚಾರಿಸುವಂಥ ಕೆಲಸ ಕೂಡ ನಡೀತಾ ಇದೆ. ಒಂದಿಬ್ಬರಿಗೆ 3 ಜನಕ್ಕೆ ಚಿಕ್ಕ ಪುಟ್ಟ ಗಾಯಗಳಾಗಿತ್ತು. ಅದರಲ್ಲೂ ಒಬ್ಬ ವ್ಯಕ್ತಿಗಂತೂ ಮುಖಕ್ಕೆ ಗಾಯ ಆಗಿದೆ. ಸುಟ್ಟ ಪರಿಣಾಮವಾಗಿ, ಬೆಂಕಿ ಹೊತ್ತಿಕೊಂಡಂಥ ಪರಿಣಾಮವಾಗಿ ಕಂಪ್ಲೀಟ್ ಆಗಿ ಆ ಕೆನ್ನೆ ಮೇಲೆ ಸಂಪೂರ್ಣವಾಗಿ ಸುಟ್ಟ ಗಾಯಗಳಾಗಿದೆ. ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ದೀವಿ. ಅವರನ್ನು ಕರೆದುಕೊಂಡು ಹೋಗುವಂಥ ಕೆಲಸ ನಡೀತಾ ಇದೆ, ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂಥ ಕೆಲಸ ಕೂಡ ನಡೀತಾ ಇದೆ. ಇದು ಸುತ್ತೂರಿನ ಜಾತ್ರೆ ವೇಳೆಯಲ್ಲಿ ನಡೆದಿರುವಂಥ ಅವಘಡ. ಇದು ತಂದಿದ್ದಂಥ ನೈಟ್ರೋಜನ್ ಬಲೂನ್ ಬೆಂಕಿ ತಾಕಿ ಬ್ಲಾಸ್ಟ್ ಆಗಿ 3 ಚಿಕ್ಕ ಪುಟ್ಟ ಗಾಯಗಳಾಗಿ ಸುತ್ತೂರಿನ ಶ್ರೀಗಳು ಪವಾಡದ ರೀತಿಯಲ್ಲಿ ಅವರು ಪಾರಾಗಿರುವಂಥ ಘಟನೆ ಸುತ್ತೂರು ಜಾತ್ರೆಯಲ್ಲಿ ನಡೆದಿದೆ.
ಕ್ಯಾಮ್ರಾ ತಗೊಳ್ಳಿ. ಹಿಂದೆ ಬಂದ್ಬಿಡಿ ಅಣ್ಣ. ಕಳೆದ ಕೆಲ ದಿನಗಳಲ್ಲೂ ಕೂಡ ಸುತ್ತೂರಿನಲ್ಲಿ ಜಾತ್ರೆ ವಾತಾವರಣ ಇದೆ. ಸುತ್ತೂರಿನ ಜಾತ್ರೆ ನಡೀತಾ ಇದೆ. ಜಾತ್ರೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ಪಂದ್ಯಾವಳಿಗಳು, ಬೇರೆ ಬೇರೆ ಆದಂತಹ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೊಡ್ತಾ ಇದ್ರು ಶ್ರೀಗಳು. ಇವತ್ತು ಅದೇ ರೀತಿಯಾಗಿ ಕುಸ್ತಿ ಪಂದ್ಯಾವಳಿ ಇತ್ತು. ಕುಸ್ತಿ ಪಂದ್ಯಾವಳಿಗೆ ಚಾಲನೆಯನ್ನು ಕೊಡೋದಕ್ಕೆ ಅಂತ ಹೇಳಿ ಶ್ರೀಗಳು ಬಂದಿದ್ದರು. ಎಲ್ಲರೂ ಕೂಡ ಹಾಜರಿದ್ದರು. ಇನ್ನೇನೋ ನೈಟ್ರೋಜನ್ ಬಲೂನನ್ನು ಹಾರಿ ಬಿಡಬೇಕಿತ್ತು. ಬಿಡಬೇಕಾಗಿದ್ದಂಥ ಸಂದರ್ಭದಲ್ಲಿ ಅಲ್ಲೇ ಯಾರೋ ಒಬ್ಬರು ತಂದಿದ್ದಂಥ ಜ್ಯೋತಿ ಏನಿದೆ, ಅಂದರೆ ಆ ದೀಪ ಏನಿದೆ, ಅದರ ಬೆಂಕಿ ಆ ಬಲೂನ್ಗೆ ಹೊತ್ಕೊಂಡು ಬಲೂನ್ ಬ್ಲಾಸ್ಟ್ ಆಗಿ ಬೆಂಕಿ ಅವಘಡ ಕೂಡ ನಡೆದಿದೆ ಸುತ್ತೂರು ಜಾತ್ರೆಯಲ್ಲಿ. ಇವತ್ತು ಕುಸ್ತಿ ಪಂದ್ಯಾವಳಿ ಇತ್ತು. ಕುಸ್ತಿ ಪಂದ್ಯಾವಳಿ ಆಯೋಜನೆ ಮಾಡಲಾಗಿತ್ತು ಜಾತ್ರೆ ನಿಮಿತ್ತವಾಗಿ. ಕುಸ್ತಿ ಪಂದ್ಯಾವಳಿಗೆ ಚಾಲನೆಯನ್ನು ಕೊಡಬೇಕು ಅಂದರೆ ಮಟ್ಟ ಮಾಡಿರುವಂಥ ಮಣ್ಣಲ್ಲಿ ಒಂದಷ್ಟು ಪೂಜೆಯನ್ನು ನೆರವೇರಿಸಿ ಸುತ್ತೂರು ಶ್ರೀಗಳು ಆ ಪಂದ್ಯಾವಳಿಗೆ ಚಾಲನೆಯನ್ನು ಕೊಡಬೇಕಿತ್ತು. ಚಾಲನೆ ಕೊಡ್ತಾ ಇದ್ದಂಥ ಸಂದರ್ಭದಲ್ಲಿಯೇ ನಡೆದಿರುವಂಥ ಅವಘಡ ಇದು. ಇದಾದ ಬಳಿಕವೂ ಕೂಡ ಶ್ರೀಗಳು ಅಲ್ಲಿಯೇ ಇದ್ದು ನಡೀತಾ ಇರುವಂಥ ಪಂದ್ಯಾವಳಿಗೆ ಚಾಲನೆಯನ್ನು ಕೊಟ್ಟರು. ಇದಾದ ಬಳಿಕ, ಚಾಲನೆ ಕೊಟ್ಟ ಬಳಿಕ ಅಲ್ಲಿ ಕುಸ್ತಿ ಪಂದ್ಯಾವಳಿ ಸುಸೂತ್ರವಾಗಿ ನಡೀತಾ ಇದೆ. ಒಂದಷ್ಟು ಹೊತ್ತಿಗೆ ಆಗಿರುವಂಥ ಅವಘಡ ಇದು. ಒಂದು 10ರಿಂದ 15 ನಿಮಿಷ ಆತಂಕ ಇತ್ತು. ಅಲ್ಲಿದ್ದಂಥ ಭಕ್ತರಿಗೂ ಇತ್ತು, ಅಲ್ಲಿ ಸೇರಿದಂಥ ಜನರಿಗೂ ಕೂಡ ಇತ್ತು, ಏನಾಗ್ಬಿಡ್ತು ಅಂತ ಹೇಳಿ. ಇದಾದ ಬಳಿಕ ಶ್ರೀಗಳನ್ನು ಒಂದಷ್ಟು ನೋಡಲಾಯಿತು, ಏನಾದರೂ ಆಯ್ತಾ ಶ್ರೀಗಳಿಗೆ ಅಂತ ಹೇಳಿ. ಅವ್ರಿಗೂ ಕೂಡ ಅಂಥ ಗಂಭೀರವಾದಂಥದ್ದಾಗಲಿ ಅಥವಾ ಬೇರೆ ಬೇರೆ ರೀತಿಯಾದಂಥ ಗಾಯಗಳು ಕೂಡ ಆಗಿರಲಿಲ್ಲ. ಇನ್ನು ಚಿಕ್ಕ ಪುಟ್ಟ ಗಾಯಗಳಾಗಿದ್ದಂಥವರನ್ನು ಆಸ್ಪತ್ರೆಗೆ ಸೇರಿಸುವಂಥ ಕೆಲಸ ಕೂಡ ನಡೀತು. ಇದಾದ ಬಳಿಕ ಸುತ್ತೂರು ಶ್ರೀಗಳು ಮತ್ತೆ ಯಥಾ ಪ್ರಕಾರ ಪಂದ್ಯಾವಳಿಗೆ ಚಾಲನೆ ಕೊಟ್ಟರು ಅಂತ ಅನಿಸುತ್ತೆ. ಈ ಕಾರಣಕ್ಕಾಗಿ ಮೈಸೂರಿನಲ್ಲಿ ನಡೀತಾ ಇರುವಂಥ ಸುತ್ತೂರು ಜಾತ್ರೆಯಲ್ಲಿ ಕುಸ್ತಿ ಪಂದ್ಯಾವಳಿ ಭರ್ಜರಿಯಾಗಿಯೇ ಸಾಗ್ತಾ ಇದೆ. ಜಗಜಟ್ಟಿಗಳು ಒಬ್ಬರ ಮೈ ಮೇಲೆ ಒಬ್ಬರು ಬಿದ್ದು ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಸುತ್ತೂರು ಜಾತ್ರೆಯಲ್ಲಿ. ಹಿಂದೆ ಬಂದ್ಬಿಡಿ ಅಣ್ಣ. ಸುರೇಶ್ ಅಣ್ಣ ಕ್ಯಾಮ್ರಾ ತಗೊಳ್ಳಿ. Hey!